ಆ ಮೊಬೈಲ್ಗಳನ್ನು ವಾಪಸ್ ಕೊಡಲಿಕ್ಕೆ ಏನೋ ಕಳೆದ ಒಂದು ತಿಂಗಳಲ್ಲಿ ಪ್ರಯತ್ನ ಮಾಡಿ ಇಷ್ಟು ಮೊಬೈಲ್ಗಳನ್ನು ಡಿಟೆಕ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಒಂದು ಚಪ್ಪಾಳೆ ಬರಲಿ. ನಾವು ಏನು ಮಾಡ್ತಾ ಇದ್ದೀವಿ, ಪ್ರತಿ ತಿಂಗಳು ಏನು ಮೊಬೈಲ್ಗಳು ಕಳ್ತನ ಆಗಿರ್ತದೆ ಅಥವಾ ಕಳೆದು ಹೋಗಿರ್ತದೆ ಅದನ್ನೆಲ್ಲ ಟ್ರೇಸ್ ಮಾಡಿ ಅವ್ರಿಗೆಲ್ಲ ಕರೆಸಿ ಸಂಬಂಧಪಟ್ಟವರಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಎವ್ರಿ ಮಂತ್ ಲಾಸ್ಟ್ ಮಂತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇದು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗೋಣ ಅಂತ ನಮ್ಮದು ಆಸೆ ಇದೆ. ಸೊ ನಮ್ಮ ಉದ್ದೇಶ ಇಷ್ಟೇ, ತಾವೇನು ಮೊಬೈಲ್ಗಳನ್ನು ಕಳ್ಕೊಂಡಿದ್ದೀರಿ ತಮಗೆ ಸುರಕ್ಷಿತವಾಗಿ ನಮ್ಮ ಕೈಗೆ ಸೇರಿಸುವಂಥ ಜವಾಬ್ದಾರಿ ಇಟ್ಕೊಂಡು ನಾವು ಇದನ್ನು ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರಾದರೂ ಮುಂದೆ ಕೂಡ ಮೊಬೈಲ್ ಕಳ್ಕೊಂಡ್ರೆ ಅಥವಾ ಕಳೆದು ಹೋದರೆ ತಕ್ಷಣ ಎಲ್ಲ ತಮ್ಮವ್ರಿಗೆ ತಿಳಿಸಿ ಅದನ್ನು CIR ಪೋರ್ಟಲ್ ಅಂತಿದೆ. CIR ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿದರೆ ಅಥವಾ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ನೀವು ದೂರು ಕೊಟ್ಟರೆ ಅದನ್ನು ನಮಗೆ ಪತ್ತೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಾಂದರೆ ಏನಾಗುತ್ತೆ, ಅದು ಆನ್ ರೆಕಾರ್ಡ್ ಬರಲಿಲ್ಲ ಅಂದರೆ ನಮಗೆ ಡಿಟೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಆ ರೀತಿ ತಾವೆಲ್ಲರಿಗೂ ತಮ್ಮ ಸ್ನೇಹಿತರು ಕೂಡ ಸಜೆಷನ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. My name is Kavita. I lost my mobile while I was driving from Gokula till from JP Park, and when I returned back home I realized I didn't have phone. So then I immediately went to Jalhali police station, where they were very cooperative. They helped me a lot, and they guided me the actual procedure as how to raise the complaint. And then we went to the crime cell. There we registered our complaint. I lost my mobile on Feb 8th, and within 2 to 3 weeks I got the message from telecom department and SMS telling that my phone is being turned on. Then immediately after that I contacted Mr. Gurumurthy from Jalhali police station, and then we met him personally, and he assured us that we will get our mobile. And I'm very thankful to Jalhali police station, basically the way they handled the entire case. They comforted us also, and because of their support I'm able to get my mobile back. And thank you very much, and I would request all citizens that our police is really doing a lot of good work and great work. We should always support them and be with them. Thank you and Jai Hind. ಸರ್ ನಮಸ್ತೆ, ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ನಾನು ಇಲ್ಲಿ ಬೆಂಗಳೂರಲ್ಲಿ ಡ್ರೈವರ್ ಕೆಲಸ ಮಾಡುವಾಗ ನಾನೊಂದು 40,000 ಬೆಲೆ ಬಾಳುವ ಫೋನನ್ನು ಕಳ್ಕೊಂಡಿದ್ದೆ. ತಕ್ಷಣ ಬಂದು ರಾಜಾಜಿನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೆ. ಪೊಲೀಸ್ನವರೆಲ್ಲ ಬಂದು ನನಗೆ ಸಹಕರಿಸಿ ಫೋನನ್ನು ಹುಡುಕಿ ಕೊಟ್ಟಿದ್ದಾರೆ. ರಾಜಾಜಿನಗರ ಪೊಲೀಸ್ ಠಾಣೆ ಪೊಲೀಸ್ನವರಿಗೆಲ್ಲ ಧನ್ಯವಾದಗಳನ್ನು. Namaskar. I'm Shalabh Jain, and I'm a security and privacy lead at Indian Institute of Science, or Tata Institute, near here. I lost my phone about 1 month ago, and I reported it to Jalhali police station. And thanks to the police inspectors, Inspector Gurumurthy at Jalhali police station, who called me yesterday and surprised me that my phone has been found. I'm very grateful to their help for recovering my phone. Thank you. ನನ್ನ ಹೆಸರು ಧ್ರುವ ಅಂತ. ನಾನು ರಾಜಾಜಿನಗರ್ ಬಸ್ ಸ್ಟೇಷನ್ ಹತ್ರ ನಿಂತ್ಕೋಬೇಕಾದ್ರೆ ನನ್ನ ಫ್ರೆಂಡ್ದು ಫೋನ್ ಮಿಸ್ ಆಗೋಯ್ತು. ನಾನು ಬಸ್ಸಲ್ಲಿ ಫೋನ್ ಕಳ್ಕೊಂಡಾಗ ತಕ್ಷಣ 112ಗೆ ಫೋನ್ ಮಾಡಿದೆ. ಪೊಲೀಸವರು ಬಂದು ಹೊಯ್ಸಳದಲ್ಲಿ ನಮ್ಮನ್ನ ಗಾಯತ್ರಿ ನಗರ್ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿ ಕಂಪ್ಲೇಂಟ್ ಬರ್ಸಿದ್ರು. IME ನಂಬರೆಲ್ಲ ಕೊಟ್ಟು ಡೀಟೇಲ್ ಎಲ್ಲ ಸಬ್ಮಿಟ್ ಮಾಡಿದ್ವಿ. ತುಂಬ ಸಪೋರ್ಟಿವ್ ಆಗಿದ್ರು ಪೊಲೀಸವರು. ನಮ್ಮನ್ನ ಕೂರಿಸಿ ನೀರು ಕೊಟ್ಟು ಸಮಾಧಾನವಾಗಿ ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ ನಮಗೆ ಧೈರ್ಯ ತುಂಬಿ ಇಲ್ಲ ಫೋನ್ ಸಿಗತ್ತೆ ಅಂತ ಮಾತು ಕೊಟ್ಟು, ಆಮೇಲೆ 2 ವಾರ ನಂತರ ನನಗೆ ಫೋನ್ ಮಾಡಿ ಫೋನ್ ಸಿಕ್ಕಿದೆ ಅಂತ ಹೇಳಿ ನೀವು ಬಂದು ಕಲೆಕ್ಟ್ ಮಾಡ್ಬೋದು ರಾಜ್ಯ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರು. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಒಬ್ಬ ಪ್ರಜೆಯಾಗಿ ಇವರು ಮಾಡಿರೋ ಕೆಲಸ ತುಂಬ ನನಗೆ ಖುಷಿಯಾಗಿ ಸಂತೋಷವಾಗಿದೆ. ಯಾರಾದರೂ ಫೋನ್ ಕಳ್ಕೊಂಡ್ರೆ ಸಹ ದಯವಿಟ್ಟು ಬಂದು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಿ. ಖಂಡಿತವಾಗ್ಲೂ ಕರ್ನಾಟಕ ಪೊಲೀಸರು ಹುಡುಕೊಡ್ತಾರೆ. ಇದರಲ್ಲಿ ತುಂಬ ಧೈರ್ಯ ಮತ್ತೆ ತುಂಬಿಕೊಡ್ತಾರೆ. ನಮ್ಮ ಹೆಸರು ಶ್ರೀನಿವಾಸ್ಲು ಅಂತ, ನಮ್ಮ ವೈಫ್ ಹೆಸರು ರಶ್ಮಿ ಅಂತ. ಅವರು ಆಟೋನಲ್ಲಿ ನಮ್ಮ ಟೆಂಪಲ್ಗೆ ರೆಗ್ಯುಲರಾಗಿ ಹೋಗ್ತಾ ಇರ್ತಾರೆ. ಅಲ್ಲಿ ಆಟೋಲ್ಲಿ ಬಿಟ್ಬಿಟ್ಟು ಕಳ್ಕೊಂಬಿಟ್ಟಿದ್ರು.
ಆಮೇಲೆ ನೋಡಿದ್ರೆ ಅವ್ರ ಆಟೋ ಸಿಕ್ಕಿಲ್ಲ. ಅದು ಜನರಲ್ಲಾಗಿ ನಾವು ಆಟೋ ಜನರಲ್ಲಾಗಿ ಬುಕ್ ಮಾಡಿ ಹೋಗಿದ್ದು, ಓಲಾಗಿಲ್ಲ ಇಲ್ಲ. ಆಮೇಲೆ ಸೀದಾ ಕಂಪ್ಲೇಂಟ್ ಮಾಡಿದ್ವಿ ಮಹಾಲಕ್ಷ್ಮೀಪುರಂ ಲೇಟ್, ನಮ್ಮ ಮನೆ ಇರೋದು ಮಹಾಲಕ್ಷ್ಮಿ ಪುರಮಲ್ಲಿ. ಕಂಪ್ಲೇಂಟ್ ಮಾಡಿದ್ರೆ ರಿಜಿಸ್ಟರ್ ಮಾಡಿಕೊಂಡ್ರು. ಆಮೇಲೆ ನಾವು ಅಂದ್ಕೊಂಡ್ವಿ ಸರಿ ಆಯಿತು ಏನು ಮಾಡೋಕ್ಕಾಗಲ್ಲ ಅಂತ ನಾವೆಲ್ಲ ಮರ್ತ್ಬಿಟ್ಟಿದ್ವಿ. ಆಮೇಲೆ ಒಂದಿನ ನಾವು ಇಲ್ಲಿ ಕಲ್ಕಟ್ಟ ಮಾಯಾಪುರ್ಗೆ ಹೋದಾಗ ಅಲ್ಲಿಂದ ಫೋನ್ ಬಂದಿತ್ತು, ನಿಮ್ಮ ಮೊಬೈಲ್ ಸಿಕ್ಕಿದೆ ಬಂದು ಕಲೆಕ್ಟ್ ಮಾಡಿ ಅಂತ. ಇಲ್ಲ, ಆ್ಯಸ್ ಪರ್ ದಿ ಡಿಪಾರ್ಟ್ಮೆಂಟ್ ಪ್ರಕಾರ ಅದು ಪಂಜಾಬಲ್ಲಿ ಮೊಬೈಲ್ ಹೋಗಿತ್ತೆ ಅಂತ ಇದ್ದಾರೆ. ತುಂಬ ಒಂದು ರೀತಿ ಆಶ್ಚರ್ಯದ ಕೆಲಸ. ನಮಗೆ ಒಂದು ಸಲ ಮೊಬೈಲ್ ಹೋದ್ಮೇಲೆ ಬರೋದು ನಮಗೆ ಅಷ್ಟು ಹೋಪ್ಸ್ ಇರಲ್ಲ. ಬಂದು ಕರೆದು ನಮಗೆ ಕೊಡ್ತಾ ಇದ್ದಾರೆ ಅಂತಂದರೆ ನಾವು ಒಂದು ಸ್ವಲ್ಪ ಆಯಿತು, ಒಂದೊಂದು ಕಂಪ್ಲೇಂಟ್ ಕೊಟ್ಟರೆ ಸಾಕು ನಮ್ಮ ಕೆಲಸ ಆಗುತ್ತೆ ಅನ್ನೋದೊಂದು ನಮಗೆ ಫೇತ್ ಬಂದಿದೆ. ಇದು ನಮಗೆ ತುಂಬ ಸಂತೋಷಕರವಾದ ವಿಷಯ. ನಾವು ಹಿಂದೆ ಏನೂ ಫಾಲೋ ಮಾಡಿಲ್ಲ, ಸ್ಟೇಷನ್ಗೆ ಹೋಗಿ ಏನಾಯಿತು ಅಂತ ಕೇಳಿಲ್ಲ. ಅವರೇ ಬಂದು ನಮಗೆ ಮ್ಯಾಟರ್ನೆಲ್ಲ ತಿಳಿಸಿ ಮೊಬೈಲು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇವತ್ತು ಕರೆದಿದ್ದಾರೆ. ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ಥರ ಜನಗಳ ಕಾನ್ಫಿಡೆನ್ಸ್ನ ಇಟ್ಕೊಂಡಿದ್ದಕ್ಕೆ ನಾವು ಭಾಳ ಥ್ಯಾಂಕ್ಸ್ ಹೇಳಿ ನಾನು ತಿಳಿಸ್ತಾ ಇದ್ದೀನಿ. ಮಿಸ್ ವೀಣಾ ಶೆಟ್ಟಿ ಅಂತ. ತುಂಬ ಖುಷಿ ಆಗ್ತಾ ಇದೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಅವರು ನನಗೆ 3-4 ವರ್ಷ ಅದು ಆಸೆ ಬಿಟ್ಬಿಟ್ಟಿದ್ದೆ ನಾನು, ಅದು ಸಿಗುತ್ತೆ ಅಂತ ನನಗೆ ನಂಬಿಕೆ ಇರಲಿಲ್ಲ. ಆದರೆ ಹುಡ್ಕೊಟ್ಟಿದ್ರಲ್ಲ, ತುಂಬ ಖುಷಿ ಆಗ್ತಾ ಇದೆ ನನಗೆ. ಪೊಲೀಸ್ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಪೊಲೀಸ್ ಅವರಿಗೆ ತುಂಬ ಧನ್ಯವಾದಗಳು. RMC Art ಪೊಲೀಸ್ ಸ್ಟೇಷನ್ಗೆ ಥ್ಯಾಂಕ್ಸ್. ರಾಜಾಜಿನಗರ್ ಪೊಲೀಸ್ ಸ್ಟೇಷನ್ಗೆ ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ಸ್ JC ನಗರ್ ಪೊಲೀಸ್ ಸ್ಟೇಷನ್ಗೆ ಮತ್ತು ಬೆಂಗಳೂರು ಪೊಲೀಸ್ಗೆ. I am very thankful to Rajajinagar police station. I would say good job done by police, and we have full faith in our judiciary, and this is very good. We are happy. ಧನ್ಯವಾದಗಳು ಕರ್ನಾಟಕ ಪೊಲೀಸ್. ನಮ್ಮ ಬಗ್ಗೆ ಹೆಮ್ಮೆ ಇದೆಯಾ? ಈ ದಿವಸ ಉತ್ತರ ವಿಭಾಗದ ಒಟ್ಟು 13 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 107 ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಿ ಅವುಗಳ ಅಂದಾಜು ಮೊತ್ತ ಸುಮಾರು 21 ಲಕ್ಷ. ಇವುಗಳನ್ನು ಸಂಬಂಧಪಟ್ಟ ವಾರಸುದಾರರಿಗೆ ಹಿಂದಿರುಗಿಸಿದ್ದೇವೆ. ವಿವಿಧ ಕಾರಣಗಳಿಗಾಗಿ ಮೊಬೈಲ್ ಕಳೆದುಕೊಂಡಿರ್ಬೋದು ಅಥವಾ ಕಳ್ಳತನವಾಗಿರ್ಬೋದು. ಅಂಥ ಮೊಬೈಲ್ಗಳನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು CEIR ಪೋರ್ಟಲ್ ಸಹಾಯದಿಂದ ಇವುಗಳನ್ನು ಪತ್ತೆ ಮಾಡಿದ್ದಾರೆ. ಈ ದಿವಸ ಒಟ್ಟು 107 ಮೊಬೈಲ್ಗಳನ್ನು ಸಂಬಂಧಪಟ್ಟ ವಾರಸುದಾರರಿಗೆ ನಾವು ಹ್ಯಾಂಡ್ ಓವರ್ ಮಾಡುವಾಗ ಮತ್ತೆ ಒಂದು ವಿನಂತಿ ಕೂಡ ಮಾಡಿದ್ದೀವಿ. ಏನಂತಂದರೆ, ಯಾರಾದರೂ ಮೊಬೈಲ್ಗಳನ್ನು ಕಳ್ಕೊಂಡ್ರೆ ಅಥವಾ ಕಳ್ಳತನವಾಗಿದ್ದರೆ ತಕ್ಷಣ ಅದನ್ನು CEIR ಪೋರ್ಟಲಲ್ಲಿ ಅಪ್ಲೋಡ್ ಮಾಡುವ ಮುಖಾಂತರ ಅಥವಾ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರು ನೀಡಿದಲ್ಲಿ ಅವುಗಳನ್ನು ಪತ್ತೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆದ್ದರಿಂದ ಸಾರ್ವಜನಿಕರು ಮೊಬೈಲ್ಗಳ ಬಗ್ಗೆ ಕಾಳಜಿ ತಗೋಬೇಕು, ಹುಷಾರಾಗಿರಬೇಕು. ಫಸ್ಟ್ ಆಫ್ ಆಲ್ ಕಳೆದುಕೊಳ್ಬಾರ್ದು ಅಥವಾ ಕಳ್ಳತನ ಆಗದೇ ಇರುವಾಗ ನೋಡ್ಕೋಬೇಕು. ಒಂದು ವೇಳೆ ಆ ರೀತಿ ಏನಾದರೂ ಆದರೆ ತಕ್ಷಣ CEIR ಪೋರ್ಟಲ್ನ ಸಹಾಯವನ್ನು ಪಡೆದುಕೊಳ್ಬೇಕು ಅಥವಾ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರನ್ನು ನೀಡಬೇಕು ಅಂತ ಕೇಳ್ಕೊತೀನಿ. ಈ ಒಟ್ಟು ಮೊಬೈಲ್ಗಳನ್ನು 21 ಲಕ್ಷ ವರ್ತ್ ಮೊಬೈಲ್ಗಳನ್ನು ಪತ್ತೆ ಮಾಡುವಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಶ್ರಮಿಸಿದ್ದಾರೆ. ಅವರಿಗೆ ನಾನು ಈಗಾಗಲೇ ಪ್ರಶಂಸನಾ ಪತ್ರವನ್ನು ನೀಡಿದ್ದೀನಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಸೂಕ್ತ ಬಹುಮಾನವನ್ನು ಕೂಡ ನೀಡ್ತೀನಿ. ಧನ್ಯವಾದಗಳು.